ವಟಾರದಲ್ಲಿ ನಡೆಯಿತು. ಸಿದ್ದಪೀಠ ಕೊಡಚಾದ್ರಿ ಪ್ರಧಾನ ಕಾರ್ಯದರ್ಶಿ ಡಾ ಕೇಶವ ಕೋಟೇಶ್ವರ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಯೋಗ ತರಬೇತಿ ಶಿಬಿರದಂತಹ ಕಾರ್ಯಕ್ರಮಗಳು ಎಲ್ಲ ಪರಿಸರದಲ್ಲಿ ನಡೆಯಬೇಕು. ಸಮಾಜ ಸೇವೆ ಮಾಡುವಂತಹ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳುವುದರಿಂದ ಸಮಾಜ ಸುಧಾರಣೆಯನ್ನು ಮಾಡಬಹುದಾಗಿದೆ ಎಂದರು. ಇಷ್ಟು ಚಂದ ರೀತಿಯಲ್ಲಿ ನಾವಿಲ್ಲಿಗೆ ಬರುವಾಗ ನಾನೆನಿಸಿದೆ ಎಲ್ಲೋ ಒಂದು 5-6 ಜನ ಇರಬಹುದಂತ. 10-20 ಜನಕ್ಕೆ ಯೋಗದ ಅಭ್ಯಾಸ ಮಾಡಿಸುವಂಥದ್ದು ಇದೆಯಲ್ಲ, ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಪರಿಸರದಲ್ಲೂ ಆಗಬೇಕು. ವಸಂತ ಜೋಗಿಯವರು ನನ್ನ ಹತ್ರಕ್ಕೆ ಬಂದಾವಾಗ ಜೋಗಿ ಮನೆ ಟ್ರಸ್ಟನ್ನು ಮಾಡಬೇಕು ನಾನು ಅಂತೇಳಿ ಬಂದಾವಾಗ ನಾನು 2 ವಿಚಾರ ಹೇಳಿದೆ ಅವರಿಗೆ. ಒಂದು ಹಠ, ಇನ್ನೊಂದು ಚಟ. ಎರಡನ್ನೂ ಬೆಳೆಸ್ಕೊಳ್ಬೇಕು ನೀವು. ಜೋಗಿ ಮನೆ ಟ್ರಸ್ಟ್ ಮಾಡಿ ಸಮಾಜ ಸೇವೆ ಮಾಡ್ತೇನೆ ಅಂತೇಳಿ ಹೇಳುವಂಥ ಚಟ ಬರಬೇಕು ನಿಮಗೆ. ಅದೊಂದು ಚಟ ಆಗಬೇಕು. ಏನು ಚಟ ಇದೆ ಅದನ್ನು ಬಿಡದೆ ಮುಂದುವರಿಸಿ ನಾನು ಈ ಸಮಾಜಕ್ಕೆ ಏನಾದರೂ ಕೊಡಲೇಬೇಕು ಅಂತೇಳಿ ಹೇಳುವಂಥ ಹಠ ಇರಬೇಕು. ಇದು ಎರಡನ್ನು ಬೆಳೆಸ್ಕೊಂಡಾಗ ಮಾತ್ರ ಈ ಜೋಗಿ ಮನೆ ಟ್ರಸ್ಟು ಮುಂದಿನ ವರ್ಷಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಒಂದು ಸಲ ವೀರೇಂದ್ರ ಹೆಗ್ಗಡೆ ಅವರು ನನ್ನ ಸಂಸ್ಥೆಗೆ ಬಂದರು. ನಾನೊಂದು ಸಂಸ್ಥೆ ನಡೆಸ್ತಿದ್ದೆ, ಆ ಸಂಸ್ಥೆಗೆ ಬಂದರು. ಮಾತಾಡ್ತಾ ಕೇಶವ ಕೋಟೇಶ್ವರನಿಗೆ ಹುಚ್ಚು ಅಂತ ಹೇಳಿದರು. ನಾನು ಕೆಳಗಡೆ ಇದ್ದೆ, ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದು. ಯಾಕೆ ಹುಚ್ಚು ಅಂತೇಳಿ ಹೇಳಿದರೆ, ಆ ಕೇಶವ ಕೋಟೇಶ್ವರನ ಹುಚ್ಚು ನನಗೂ ಇದೆ, ನನಗೂ ಹುಚ್ಚು. ಆ ಸೇವೆ ಮಾಡುವಂಥ ಹುಚ್ಚು ಇಡೀ ಸಮಾಜಕ್ಕೆ ಹಿಡಿದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಅಂಥ ಹುಚ್ಚು ನಿಮಗೆಲ್ಲರಿಗೂ ಹಿಡಿಬೇಕು ಅಂತೇಳಿ ಹೇಳಿ ಹುಚ್ಚು ಹಿಡಿಸಿ ಹೋದರು ನಮಗೆ. ಅರ್ಥ ಆಯ್ತು ನಾನು ಹೇಳಿದ್ದು? ಸಮಾಜ ಸೇವೆ ಅಂತೇಳಿ ಹೇಳೋದೇ ಒಂದು ಹುಚ್ಚು. ಇವತ್ತು ಈ ಪರಿಸರದಲ್ಲಿ ಜೋಗಿ ಮನೆ ಟ್ರಸ್ಟ್ ಅಂತೇಳಿ ಹೇಳಿ ರಚನೆ ಮಾಡಿಕೊಂಡು ಅದರ ಮೂಲಕ ಸಮಾಜ ಸೇವೆ ಮಾಡುವಂಥ ಹುಚ್ಚು ವಸಂತ ಜೋಗಿಯವರಿಗೆ ಹಿಡಿದಿದೆ ಅಂತಾದರೆ ಆ ಹುಚ್ಚನ್ನು ಅವರು ನಿಮಗೆಲ್ಲರಿಗೂ ಹಿಡಿಸ್ತಾರೆ. ಅದು ಒಳ್ಳೆ ಹುಚ್ಚು, ಅದು ಒಳ್ಳೆ ಚಟ, ಅದು ಒಳ್ಳೆ ಹಠ. ಇದನ್ನು ಬೆಳೆಸ್ಕೊಂಡು ಹೋದರೆ ಖಂಡಿತವಾಗಿ ನಮ್ಮ ಪರಿಸರವನ್ನು, ನಮ್ಮ ಜನಾಂಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ.